ಶಾಂತಿ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದಂಥವರು ನಮ್ಮ ನಿವಾಸಿ ಸಾಹೇಬ್ರೆ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಹಾಗೂ ಮುಂಭಾಗದಲ್ಲಿ ಕುಳಿತಂತಹ ಎಲ್ಲ ನಮ್ಮ ಇಂಡಿ ಶಹರದ ಗಣ್ಯ ವ್ಯಕ್ತಿಗಳೇ ಹಾಗೂ ಪತ್ರಿಕಾ ಮಿತ್ರರೇ, ರಂಜಾನ್ ಹಬ್ಬ ಮತ್ತು ಹೋಳಿ ಹಬ್ಬದ ಶಾಂತಿ ಸಭೆಯನ್ನು ನಮ್ಮ ಡಿಪಾರ್ಟ್ಮೆಂಟ್ನಿಂದ ಕರೆದಿದ್ದಾರೆ. ಹೋಳಿ ಹಬ್ಬಕ್ಕೆ ನಾವೆಲ್ಲ ಮುಸಲ್ಮಾನ್ ಸಮಾಜದವರು ಕೂಡಿ ನಾವು ಸಹಕರಿಸ್ಕೊತ ಬಂದೀವಿ, ಮುಂದಾದರೂ ಸಹಕರಿಸ್ತೀವಿ. ಇದಕ್ಕೆಲ್ಲ ನಮ್ಮ ಅನಿಲ್ ಗೌಡರಾಗಲಿ, ದೇವೇಂದ್ರ ಆಗಲಿ, ನಮ್ಮ ಊರಿನ ಗೌರ ಅಂದ್ರಪ್ಪ ಅಂದ್ರೆ ನಮ್ಮ ಹೊಳಗೌಡ್ರಪ್ಪ ಅಂದ್ರೆ ಅವರು ಮಂಟಾನ ಗೌರಪ್ಪ ಅಂದ್ರೆ ಊರು ತಾಯಿ ತಂದಿಗೆ ನಮ್ಮ ಅಂಥ ವ್ಯಕ್ತಿತ್ವ ಅವರು. ಅವರೆಲ್ಲರೂ ಸಹಕರಿಸ್ಕೋತ ಬಂದಾರ. ಹಾಗಾದ್ರೆ ನಾವು ಮುಸಲ್ಮಾನ್ ಸಮಾಜದವರು ಹಿಂದೂ ಸಮಾಜದವರು ಕೂಡಿ ಹೋಳಿ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಿಸ್ತೀವಿ. ನಾವು ಒಂದು ಮುಸಲ್ಮಾನಾಗಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀವಿ. ಅದೇ ಥರ ನಮ್ಮ ಹಿಂದೂ ಸಮಾಜದ ಎಲ್ಲ ಮುಖಂಡರು ಕೂಡಿ ರಂಜಾನ್ ಹಬ್ಬ ಬಂದಾಗ ನಮ್ಮ ಮನ್ಯಾಗ ಅಲ್ಲಿ ಎಲ್ಲರೂ ಅವರೇ ಕಾಣ್ತಾರೆ. ನಾವು ಹಬ್ಬ ಏನು ಮಾಡ್ತೀವಲ್ಲ ರಂಜಾನ್ ಹಬ್ಬ, ನಮ್ಮ ಮನ್ಯಾಗ ಯಾವಾಗಲೂ ಖುಷಿ ಇರ್ತೈತಿ. ರಂಜಾನ್ ಸುರ್ಕುಂಬ ಇರ್ತೈತಿ, ಬಲ್ಲೋನ್ ಆಗಲಿ ಸರ್ ಆಗಲಿ ಎಲ್ಲರೂ ನಾವು ಒಬ್ಬೊಬ್ಬರಿಗೆ ಒಂದೊಂದು 10 ಜನ ಫೋನ್ ಹಚ್ಚಿರ್ತಾರೆ. तुम्हें आना दुकान जाते तुम्हें आना दुकान एम तुम्हें आना दुकान ಎಲ್ಲಿ ಹೋಗ್ರು ಅವರು ಹೇಳಾಕ್ತಾರೆ, ಇವ್ರು ಹೇಳಾಕ್ತಾರೆ ಅಂತ ಅಂಥ ಸ್ವಭಾವ ನಮ್ಮ ಇಂಡಿ ಸಾಹೇಬ್ರ. ಇಂಡಿ ಹೆಸರು ಖರಾಬ್ ಆದ ಅತಿ ಸೂಕ್ಷ್ಮ ಪ್ರದೇಶ ಅಂತ ಭಾಳಷ್ಟು ಮಂದಿ ಹೇಳ್ತಾರೆ. ಡಿವೈಸ್ ಸಾಹೇಬ್ರು ಮನೆ ಬಂದು ನಮ್ಗೆ ಜಾಯ್ನ್ ಆಗ್ಯಾರ, ನೀವು ಜಾಯ್ನ್ ಆಗಿರಿ ಸಾಹೇಬ್ರ, ನೀವೇ ಹೇಳಿ ಆತ್ಮಸಾಕ್ಷಿ ಇದು ಸೂಕ್ಷ್ಮ ಪ್ರದೇಶ ಅದಂತ ಹೇಳ್ತೀನಿ. ಅತಿ ಸೂಕ್ಷ್ಮ ಅಂತಿಲ್ಲ, ಆದ್ರೆ ಜನ ಭಾಳ ಸೂಕ್ಷ್ಮ ಮಂದಿ ಅದಾರೆ, ಒಳ್ಳೆ ಮಂದಿ ಅದಾರೆ. ಅದು ಏನೇ ಒಂದು ದುರ್ಘಟನೆ ಆಗಿರ್ಬೋದು, ಆಗಿರೋದಿಲ್ವ, ಆದ್ರೆ ಜನ ಭಾಳ ತಿಳುವಳಿಕೆ ಜನ ಅದಾರ. ಇಲ್ಲಿ ಭಾವ್ಯಕತೆ ಜಾಸ್ತಿ ಅದ, ಮಾನವತೆ ಜಾಸ್ತಿ ಅದ. ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಮೈಸೂರೊಳಗೆ ಬೆಂಗಳೂರೊಳಗೆ ನಾವು ಹೋಳಿಯನ್ನು ಆಚರಿಸಲ್ರಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಾಗ ನಮ್ಮ ಬಿಜಾಪುರ ಡಿಸ್ಟಿಕ್ ಒಳಗೆ ಭಾವ್ಯಕತೆ ಭಾಳ ಅದ ಸರ್. ಮತ್ತು ಯಾವುದೇ ಒಂದು ಅಮಾವಾಸ್ಯೆ ಬಿಡಲ್ಲ ಸರ್. ನಾವು ಒಂದು ಅಮಾವಾಸ್ಯೆ ಬಂದ್ರು ಪ್ರತಿಯೊಬ್ಬರು ಎಲ್ಲರೂ ಕೂಡಿ ಗಾಡಿ ತೊಳೆದು ಮಾಡಿ ಹಾರ ಮಾಡಿ ಕಟ್ಟಿ ಕೈ ಹೊಡ್ಕೊತಾನೆ ಬಿಡಲ್ಲ. ಅದು ನಮ್ಮಲ್ಲಿ ಸಭ್ಯತೆ ಭಾಳ ಅದ. ಬಹುತೇಕ ಇಲ್ಲಿ ಉಳ್ದದು ನಮ್ಮ ಕರ್ನಾಟಕದಾಗೆ ಬಿಜಾಪುರದಾಗ ಎಲ್ಲೇ ಉಳ್ದಪ್ಪ ಅಂದ್ರೆ ಭಾಳಷ್ಟು ಸಭ್ಯತೆಗಳು ಇಲ್ಲಿ ಉಳ್ದಾವ. ಹಾಗಾಗಿ ನಾವು ಹಿಂದೂ ಮುಸಲ್ಮಾನರು ಎಲ್ಲಿ ನಾವು ಭೇದ ಭಾವ ಇಲ್ಲ. ಭಾಳಷ್ಟು ಮಂದಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಎಲ್ಲೊಬ್ಬರು ಯಾರು ಒಬ್ಬ ಎಲ್ಲೇ ಇರ್ಬೇಕು, ಅದನ್ನು ನಾವು ತಲೆ ಕೊಡಲ್ಲ. ನಾವು ಯಾರು ಸಮಾಜದವರು ಕೊಡಲ್ಲ. ವಿಶೇಷವಾಗಿ ನಮ್ಮ ಇಂಡಿಯ ಹಿಂದೂ ಮುಖಂಡರುಗಳು ಅದ, ಹಿಂದೂ ಮುಖಂಡರು ವಿಶೇಷವಾಗಿ ಹೇಳ್ತೀನಿ, ಅಂಥ ಭಾವನೆಗಳು ಅವ್ರ ಬಳಿ ಯಾರು ಎಲ್ಲಿಲ್ಲ. ಭಾವ್ಯಕತೆ ಕೆಡಿಸುವಂಥ ಭಾವನೆಗಳು ಇಲ್ಲ. ಕೋಮವಾದಿ ಏನಾರು ಗರ್ಭೆ ಮಾಡುವಂಥ ಅಂಥ ಭಾವನೆಗಳು ಇಲ್ಲ. ನಾನು ವಿಶೇಷವಾಗಿ ಹೇಳ್ತೀನಿ, ಈ ಎಷ್ಟು ಮಂದಿ ಅದಾರಲ್ರಿ, ಇದಕ್ಕಿಂತ 10 ಮಂದಿ ನಮ್ಮ ಊರಾಗ ಅದಾರ, ಯಾವುದೂ ಅಂಥ ಭಾವನೆಗಳಿಲ್ಲ ಸರ್. ಎಲ್ಲ ಮುಸಲ್ಮಾನರು ಹಿಂದೂಗಳು ಕೂಡಿ ಬಾಳಿಗೂ